ಮಕ್ಕಳಿಗೆ ಉತ್ತಮ ಬೋಧನೆ, ಸಂಸ್ಕಾರ ನೀಡುವುದೇ ಮಠದ ಆಶಯ. ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿ. ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮೂಲಕ ವ್ಯಕ್ತಿತ್ವ ನಿರ್ಮಾಣ ಮತ್ತು ಉತ್ತಮ ಸಂಸ್ಕಾರ, ನೈತಿಕತೆ ಮತ್ತು ರಾಷ್ಟ್ರಭಕ್ತಿ ಬೆಳೆಸುವ ಕಾರ್ಯ ನೀಡುವುದೇ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಆಶಯವಾಗಿದೆ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠದ ಶ್ರೀ ಶಂಭುನಾಥ ಮಹಾಸ್ವಾಮೀಜಿ ಹೇಳಿದರು. ಪಟ್ಟಣದ ಬಿಜಿಎಸ್ ಕಾಲೇಜಿನಲ್ಲಿ ಗುರುವಂದನೆ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಕೇವಲ ಅಂಕಗಳಿಗಾಗಿ ಓದದೆ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜಮುಖಿ ಚಿಂತನೆಯೊಂದಿಗೆ ಮುಂದುವರಿಯಬೇಕು ಎಂದು ಸಲಹೆ ನೀಡಿದರು. ಗುರುವಿನ ಆಶೀರ್ವಾದ ಮತ್ತು ಪೋಷಕರ ತ್ಯಾಗವನ್ನು ಎಂದಿಗೂ ಮರೆಯಬಾರದು ಎಂದು ಅವರು ಹೇಳಿದರು. ಪರಮಪೂಜ್ಯ ಜಗದ್ಗುರು ಡಾ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದೂರದೃಷ್ಟಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬೆಳವಣಿಗೆ ಸಾಧ್ಯವಾಗಿದೆ. ಪ್ರಸ್ತುತ ಪೀಠಾಧ್ಯಕ್ಷರಾದ ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಶಿಕ್ಷಣ ಸಂಸ್ಥೆಗಳು ಇನ್ನಷ್ಟು ಬಲಿಷ್ಠವಾಗ್ತಾ ಇವೆ. ಬೀಳ್ಕೊಡುಗೆ ಪಡೆಯುತ್ತಿರುವ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಜೀವನದ ಮುಂದಿನ ಹಂತಕ್ಕೆ ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡಬೇಕು. ಸ್ಪರ್ಧಾತ್ಮಕ ಯುಗದಲ್ಲಿ ಪರಿಶ್ರಮ, ಶಿಸ್ತು ಮತ್ತು ನಿಷ್ಠೆಯೇ ಯಶಸ್ಸಿನ ಮಂತ್ರ ಎಂದು ಅವರು ಕಿವಿಮಾತು ಹೇಳಿ, ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸಮಾಜಕ್ಕೆ ಮಾದರಿಯಾಗಬೇಕು ಎಂದ ಅವರು, ನಮ್ಮ ಸಂಸ್ಥೆಯಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಹ ಒಂದೇ ಎಂಬ ಭಾವನೆಯಿಂದ ವಿದ್ಯಾಧನವನ್ನ ನೀಡುತ್ತಾ ಬರ್ತಾ ಇದ್ದು, ವಿದ್ಯಾರ್ಥಿಗಳಲ್ಲಿ ಕೇವಲ ಜ್ಞಾನದ ಬುದ್ಧಿ ಇದ್ದರೆ ಸಾಲದು, ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಸಹ ಗುರುಗುಂತಿಯೂ ಇರಬೇಕು. ಜ್ಞಾನದ ಸಂಪತ್ತು ನಿಮ್ಮನ್ನ ಮೇಲು ಮಟ್ಟಕ್ಕೆ ಏರಿಸಿದ್ರೆ ಗುರುಬತ್ತಿ ನಿಮಗೆ ಸಂಸ್ಕಾರ, ಸಂಸ್ಕೃತಿ ಜೊತೆಗೆ ಮೌಲ್ಯಯುತವಾದ ಬದುಕನ್ನ ರೂಪಿಸುವ ಕೆಲಸ ಮಾಡುತ್ತದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನ ಹೇಳಿದ ಪರಮ ಪೂಜ್ಯರು, ನಿಮಗಾಗಿ, ನಿಮ್ಮ ಜೀವನಕ್ಕಾಗಿ ಹಗಲಿರುಳು ದುಡಿಯುತ್ತಾ ಇರುವ ತಂದೆ ತಾಯಿಗಳಲ್ಲಿ ಎಂದಿಗೂ ಸಹ ಕಣ್ಣಿನಲ್ಲಿ ನೀರು ತರಿಸುವ ಕೆಲಸವನ್ನ ಮಾಡಬಾರದು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ತಂದೆ ತಾಯಿಗಳು ಜನ್ಮ ಕೊಟ್ಟದ ಮೇಲೆ ಒಬ್ಬ ಗುರುಗಳ ಹತ್ರ ಕಳಿಸ್ಕೊಡ್ತಾರೆ. ಹಾಗೆ ಒಂದು ವಿದ್ಯಾಶಾಲೆಗೆ ಸೇರಿಸ್ತಾರೆ ನಿಮ್ಮನ್ನ. ಅಲ್ಲಿ ಸಾಕಷ್ಟು ಪಾಠ ಪ್ರವಚನ ಕಲಿಬೇಕು. ನಮ್ಮ ಸಾಧನೆ ಇವತ್ತು ನಮ್ಗೆ ಯಾರ ಮಾಡಲು ಕೂಡ ಬೇಕಾಗಿಲ್ಲ. ನಮ್ಮ ತಂದೆ ತಾಯಿಗಳ ಎಷ್ಟು ಬೆಳಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಮ್ಮ ತಂದೆ ತಾಯಿ ನಮಗೋಸ್ಕರ ಏನೆಲ್ಲ ಕಷ್ಟಪಡುವಂಥ ವ್ಯವಸ್ಥೆಗಳಾಗಿದೆ. ನಮಗೆ ಓದುವಂಥ ಅವಕಾಶಗಳಿದೆ. ನಿಮಗಿರುವಂಥ ವ್ಯವಸ್ಥೆ ನಿಮ್ಮ ತಂದೆ ತಾಯಿಗಳಿಗೆ ಹಿಂದಿನದಲ್ಲಿ ಇರಲಿಲ್ಲ. ಈಗ ನಿಮಗೆ ಎಲ್ಲ ವ್ಯವಸ್ಥೆನೂ ಇದೆ. ನಿಮಗೆ ಓಡಲಿಕ್ಕೆ ಬಸ್, ನಮ್ಮ ತಿರುಗಾಡಲಿಕ್ಕೆ ಬಸ್ ಇದೆ, ಫೋನ್ ಇದೆ, ಎಲ್ಲವೂ ಕೂಡ ಇದೆ. ಇವತ್ತು ಮೊಬೈಲಿಂದ ಏನೆಲ್ಲ ಅನರ್ಥಗಳಾಗ್ತಾಯಿದೆ. ನಾವು ಎಷ್ಟು ಮೊಬೈಲನ್ನು ಸದುಪಯೋಗ ಮಾಡಿಕೊಳ್ಬೇಕು. ನಮಗೆ ಇವತ್ತು ಮೊಬೈಲನ್ನು ಒಂದು ತೆಗೆದ್ರೆ ಅದರೊಳಗೆ ಬೇಕಾದಷ್ಟು ಜ್ಞಾನದ ಜ್ಯೋತಿಯನ್ನು ನಾವು ಹಚ್ಕೊಳ್ಬೋದು. ಅದನ್ನು ಕೂಡ ಹಾಳಾಗುವಂಥ ದಾರಿ ಕೂಡ ಇರ್ತದೆ. ಇವತ್ತು ತಂದೆ ತಾಯಿಗಳು ಮೊಬೈಲ್ ಕೊಡಿಸ್ಲಿಲ್ಲ ಅಂಥೇಳಿ ತಂದೆ ತಾಯಿಗಳನ್ನೇ ಕೊಲ್ಲುವಂಥ ವ್ಯವಸ್ಥೆಗೆ ಮಕ್ಕಳು ಬಂದು ನಿಂತಿರಬೇಕಾದ್ರೆ ಮನಸ್ಸು ಎಷ್ಟು ವಿಕಸಿತ ಆಗಿಲ್ಲ, ಅದು ಚಂಚಲ ಆಗಿರ್ಬೇಕು ಇವತ್ತು. ಅದಕ್ಕೋಸ್ಕರ ನಾವು ಭಾಳಷ್ಟು ಎಚ್ಚರಿಕೆಯಿಂದ, ನಮಗೆ ಜ್ಞಾನ ಬೇಕಾದಷ್ಟು ಬುದ್ಧಿಯನ್ನು ಕಲಿಸಿದೆ, ಜ್ಞಾನ ಬೇಕಾದಷ್ಟು ದಾರಿಯನ್ನು ತೋರಿಸ್ತಾ ಇದೆ. ಇವತ್ತು ತಂದೆ ತಾಯಿಗಳು ನಮಗೆ ಏನೆಲ್ಲ ಕೊಟ್ಟಿದ್ದಾರೆ. ನಾನು ಅವ್ರಿಗೇನೂ ಬೇಕಾಗಿಲ್ಲ, ನಾವು ಚೆನ್ನಾಗಿದ್ದರೆ ಸಾಕು ಅವರಿಗೆ. ನಾವು ಸುಳ್ಳು ಹೇಳ್ದಲೆ, ಬೇರೆ ತಪ್ಪು ದಾರಿ ಹಿಡಿದಲೆ, ನಾವು ಏನು ಪರೀಕ್ಷೆಗೆ ಬಂದಿದ್ದೀವಿ ಪಾಸ್ ಆಗಬೇಕು, ಓದಬೇಕು, ಸೀಟ್ ತಗೊಳ್ಬೇಕು. ಈಗ ಹೇಳಿದ್ರೆ ಶಿವರಾಮ್ ಮಾತಾಡಬೇಕಾದ್ರೆ ಇವತ್ತು ವರ್ಷ ಸ್ಪರ್ಧಾತ್ಮಕ ಯುಗದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಾವು ಕಾಣ್ತಾ ಇದ್ದೀವಿ. ನಂತರ ಮಾತನಾಡಿದ ಬಿಜಿಎಸ್ ವಿದ್ಯಾಸಂಸ್ಥೆ ಟ್ರಸ್ಟ್ನ ಆಡಳಿತಾಧಿಕಾರಿ ಡಾ ಎಬಿ ಶಿವರಾಮು, ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ನಡೆದು ಬಂದ ಹಾದಿ, ಅದರ ಸಾಧನೆಗಳು ಮತ್ತು ಶೈಕ್ಷಣಿಕ ಬದ್ಧತೆಯ ಕುರಿತು ವಿವರಿಸಿದರು. ಪ್ರಿ ಕೆಜಿ ಹಂತದಿಂದ ಪಿಎಚ್ಡಿ ಮಟ್ಟದವರೆಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಅವಕಾಶ ತಮಗೆ ದೊರೆತಿರುವುದು ಸಂತಸದ ವಿಷಯ. ಟ್ರಸ್ಟ್ನ ಅಡಿಯಲ್ಲಿ ಸುಮಾರು 120 ಪಿಯು ಕಾಲೇಜುಗಳು ಕಾರ್ಯನಿರ್ವಹಿಸ್ತಾ ಇದ್ದು, ಒಟ್ಟು 28,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರುವುದು ಸಂಸ್ಥೆಯ ಬೃಹತ್ ಶೈಕ್ಷಣಿಕ ಜಾಲವನ್ನ ಪ್ರತಿಬಿಂಬಿಸುತ್ತದೆ. ಇತ್ತೀಚಿನ ಜೆಇಇ ಪರೀಕ್ಷೆಯಲ್ಲಿ ಸಂಸ್ಥೆಯ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕಗಳನ್ನು ಗಳಿಸಿರುವುದು ಹೆಮ್ಮೆಯ ಸಾಧನೆ ಎಂದು ಹೇಳಿದರು. 2013-14ರಲ್ಲಿ ಕೇವಲ 230 ಇದ್ದ ಡಿಸ್ಟಿಂಕ್ಷನ್ ವಿದ್ಯಾರ್ಥಿಗಳ ಸಂಖ್ಯೆ ಸ್ವಾಮೀಜಿಯವರ ಪ್ರೇರಣೆಯಿಂದ ನಂತರದ ವರ್ಷದಲ್ಲಿ 500 ಇದ್ದಂತಹ ಸಾಧನೆ 1500ಕ್ಕೆ ಏರಿಕೆಯಾಗಿದೆ ಎಂಬುದನ್ನು ಉಲ್ಲೇಖಿಸಿ ಶೈಕ್ಷಣಿಕ ಪ್ರಗತಿಯನ್ನು ವಿವರಿಸಿದರು. ಶಿಕ್ಷಣವನ್ನು ಕೇವಲ ವ್ಯಾಪಾರ ಮೂಲಕ ನಡೆಸುವ ಕೆಲವು ಸಂಸ್ಥೆಗಳಿಗಿಂತ ಭಿನ್ನವಾಗಿದೆ. ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುತ್ತಾ ಇದೆ ಎಂದು ಹೇಳಿದರು. ಸಂಸ್ಥೆಯ ಲಭಿಸುವ ಲಾಭವನ್ನು ಸಮಾಜದ ಒಳಿತಿಗಾಗಿ ಹಾಗೂ
ಹಾಗೂ ಶಿಕ್ಷಣ ಅಭಿವೃದ್ಧಿಗಾಗಿ ಮರು ವಿನಿಯೋಗಿಸುವ ಮಟ್ಟದ ಸಾಮಾಜಿಕ ಕಳಕಳಿಯನ್ನ ವಿವರಿಸಿದರು. ಅನಗತ್ಯ ವೆಚ್ಚಗಳನ್ನು ತಪ್ಪಿಸಿ ಲಭ್ಯವಿರುವಂತಹ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಸಿ ವಿದ್ಯಾರ್ಥಿಗಳಿಗೆ ಉತ್ತಮ ಸೌಲಭ್ಯವನ್ನು ಒದಗಿಸುವ ಆಡಳಿತದ ದೂರದೃಷ್ಟಿಯನ್ನ ಪ್ರಶಂಸಿಸಿದರು. ಹಾಸನ ಮಠದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಮುಂದಿನ ವರ್ಷಗಳಲ್ಲಿ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಆಧುನಿಕ ಸೌಲಭ್ಯಗಳನ್ನು ಹೊಂದಿದ ಸುಸಜ್ಜಿತ ಸಂಸ್ಥೆಯಾಗಿ ಬೆಳೆಯಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಸೌಭಾಗ್ಯ ಪೂಜ್ಯ ಸ್ವಾಮೀಜಿಯವರ ಅನುಗ್ರಹ. ನಾನು ಆಲ್ಮೋಸ್ಟ್ ಪ್ರಿ ಕೆಜಿಯಿಂದ PhD ವರೆಗೂ ಕೂಡ ಒಂದಲ್ಲ ಒಂದು ವೇದಿಕೆಯಲ್ಲಿ, ಸಭಾಂಗಣದಲ್ಲಿ, ಸಭೆಗಳಲ್ಲಿ ಮಾರ್ಗದರ್ಶನದಲ್ಲಿದ್ದೆ. ನಿನ್ನೆನೂ ಕೂಡ 10 ಜನ PhD ನಮಗೆ ವೈವಾಯಿತು. PhD ಸೆಲೆಕ್ಟ್ ಮಾಡಿಕೊಂಡೆ. LKGಯವರು ನೋಡ್ತೀನಿ PhD ಅಂತ ಒಂದು ಭಾಗ್ಯ ನನ್ನಂಥ ಸಾಧಾರಣ ಶಿಕ್ಷಕನಿಗೆ ಸಿಗುವಂಥದ್ದು ಒಂದು ಸಾಧ್ಯ ಆಗೋದಾದರೆ ಅದಕ್ಕೆ ಕಾರಣ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು. ನನಗೆ ಪೂಜ್ಯ ಸ್ವಾಮೀಜಿಯವರು ಹಪ್ಪಣೆ ಮಾಡಿದರು, ಒಂದು 3 ಸಾಲಿನಾದರೂ ಈ ಕಾಲೇಜಿಗೆ ಬರಬೇಕು ಅಂತ. ಅವ್ರ ಕ್ಷಮಾಪಣೆ ಕೇಳ್ತಿದ್ದೀನಿ. ಕಾರಣ, ನಮ್ಮಲ್ಲಿ PU ಕಾಲೇಜುಗಳೇ ಸುಮಾರು 120 ಇದೆ. 28,000 ಜನ ಮಕ್ಕಳು PUCನಲ್ಲಿ ಓದ್ತಿದ್ದಾರೆ. ನಿನ್ನೆ ನಾನು JEE ರಿಸಲ್ಟನ್ನು ತಗೊಂಡೆ, ಮೊನ್ನೆ ಬಂದಿದೆ ನಮ್ಮ ಸಂಸ್ಥೆದೆಲ್ಲ. ಇಡೀ ಭಾರತದಲ್ಲಿ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಯಾರು ಒಂಥರ ಬಿಸಿನೆಸ್ ಸೆಂಟರ್ ಥರ ಮಾಡ್ಕೊಂಡಿದ್ದಾರೆ. ಆ ಹೆಸರುಗಳನ್ನ ಹೇಳಲಿಕ್ಕೆ ಇಷ್ಟ ಆಗೋದಿಲ್ಲ. ಇಡೀ ಮುಖ್ಯ ವಾಹಿನಿನಲ್ಲಿ, ಪತ್ರಿಕೆಯಲ್ಲಿ 99.9% ತಗೊಂಡಿದ್ದಾರೆ. ನಮ್ಮಲ್ಲಿ 20 ಜನ ಇದ್ದಾರೆ, 30 ಜನ ಇದ್ದಾರೆ. ಅದು ಒಂದು ಹೈದರಾಬಾದ್ ಇರುತ್ತೆ, ಒಂದು ದಿಲ್ಲಿ ಇರುತ್ತೆ, ಇನ್ನೊಂದು ಕರ್ನಾಟಕ ಇರುತ್ತೆ, ಇನ್ನೊಂದೆಲ್ಲ ತಮಿಳುನಾಡು ಇರುತ್ತೆ. ಅದೆಲ್ಲವೂ ನಮ್ಮದೇ ಅಂತ ಬಿಂಬಿಸುವಾಗ ಬರೀ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನಲ್ಲಿ ಈ ಸಾರಿ 90% ಇರ್ತಕ್ಕಂಥ ಮಕ್ಕಳುಗಳ ಸಂಖ್ಯೆ ನಮ್ಮಲ್ಲಿ 150 ಜನ ಇದ್ದಾರೆ. ತಗೊಂಡಿದ್ದೀನಿ ಡೇಟಾನ 60%. ಯಾಕಂದರೆ ಅದು ರ್ಯಾಂಕ್ ಡಿಸೈಡ್ ಆಗೋದು ಇನ್ನೊಂದು JEE ಬರಬೇಕು, ಅವಾಗ ಡಿಸೈಡ್ ಆಗುತ್ತೆ. ಈಗ ಬಂದಿರತಕ್ಕಂಥ ರಿಸಲ್ಟ್ ಮೇಲೆ ಅದು ಡಿಸೈಡ್ ಆಗೋದಿಲ್ಲ. ರ್ಯಾಂಕ್ಗಳು, ಆ ಕೆಟಗರಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಆಗುತ್ತೆ. ಈ ಸಂದರ್ಭದಲ್ಲಿ ಕಾಲೇಜು ಪ್ರಾಂಶುಪಾಲ ದಿವ್ಯಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಇದೇ ಸಂದರ್ಭದಲ್ಲಿ ವಿಶೇಷ ಸಾಧನೆಯನ್ನ ಮಾಡಿದಂತಹ ವಿದ್ಯಾರ್ಥಿಗಳನ್ನ ಅಭಿನಂದಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ BB ಶಿವರಾಜ್, ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಹಾಜರಿದ್ದರು.